ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿನ ಸಾಫ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ವಲ್ಪ ಬಿಸಿನೀರನ್ನ ಕುದಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಉಪ್ಪೇಂದ್ರನ ನೆನೆಸ್ಕೊಂಡು ಲೈಟಾಗಿ ಉಪ್ಪಾಕಿ ಅದು ಕುದಿ ಬಂದ ನಂತರ ನಿಮ್ಮ ರಾಗಿ ಹಸಿಟ್ ಪೌಡರ್ ಏನಿರುತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ತುಂಬ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ನೀಟಾಗಿ ಕಲಸಿ. ಅದಾದಮೇಲೆ ಚೆನ್ನಾಗಿ ಮಿದಿಬೇಕು. ಒಂದು ಸ್ವಲ್ಪ ಕೂಡ ಒಡಿಬಾರ್ದು. ಆ ಥರ ನೀವು ಹಸಿಟ್ಟನ್ನ ಮಿದ್ದಿ ತಟ್ಟೋದಕ್ಕೆ ಶುರು ಮಾಡಿ. ಕೆಳಗಡೆ ಪೌಡರ್ ಹಾಕೋಬಿಟ್ಟು ಶುರು ಮಾಡಬೇಕು. ಫಸ್ಟ್ ಟೈಮ್ ಟ್ರೈ ಮಾಡೋರು ನಿಧಾನಕ್ಕೆ ಪುಟ್ಟಾಗಿ ರೊಟ್ಟಿನ ಹಾಕ್ಕೊಂಡು ಟ್ರೈ ಮಾಡಿ. ಹಾಕ್ಬೇಕಾದ್ರೆ ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವ್ರೇ ಅರ್ಧೋಗ್ಬಾರ್ದಪ್ಪ ಅಂತ. ಆಮೇಲೆ ತೊಟ್ಟಿರೋದನ್ನ ಮೇಲ್ ಬರೋ ಥರ ತಾವೆ ಮೇಲೆ ಹಾಕೋಬೇಕು. ಚೆನ್ನಾಗಿ ನೀರನ್ನ ಸಾವ್ರಿ ಎರಡೂ ಸೈಡು ಲೈಟಾಗಿ ಬೇಯಿಸ್ಕೊಳ್ಳಿ. ಸೊ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಬೇಯಿಸ್ಕೋಬೇಕು. ರಾಗಿ ರೊಟ್ಟಿ ಮತ್ತು ಕಾಯಿ ಪಲ್ಯ ವಾವ್ ಕಾಂಬಿನೇಷನ್ ಗಾಯ್ಸ್.